ಫ್ರೆಂಡ್ಸ್, ಒಂದು ನಾಟ್ ಹಾಕ್ಕೊಂಡಿದ್ದೀನಿ, ಮತ್ತು ಪಕ್ಕದಲ್ಲೇ ಇನ್ನೊಂದು ನಾಟು, ಮತ್ತು 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಸೀರೆಗೆ ಚುಚ್ಚಿ, ಮತ್ತು ಸೂಜಿ ಮೇಲೆ ದಾರ ತಗೊಂಡು, ಇದು 3 ಇದೆ, 3 ಒಳಗಡೆನೂ ಒಟ್ಟಿಗೆ ತೊಗೋಬೇಕು. ಅದು ಬಂದು ಹಾಫ್ ಡಬಲ್ ಕ್ರೋಶಾ. ಇದಾದಮೇಲೆ ಮತ್ತೆ ಒಂದು ಚೈನ್ ಹಾಕಿ, ನಾನು ಇದಕ್ಕೆ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕು ಅಂದರೆ ರೌಂಡ್ ಬೀಡ್ ತೊಗೋಬೋದು, ಆದರೆ ಕ್ರಿಸ್ಟಲ್ ಬೀಡ್ ಹಾಕಿದ್ರೇ ಇದಕ್ಕೆ ಗ್ರ್ಯಾಂಡ್ ಲುಕ್ ಕೊಡೋದು. ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರ ತೊಗೊಂಡು ಎಷ್ಟು ಬೇಕು ಗ್ಯಾಪ್ ಅಷ್ಟು ಗ್ಯಾಪ್ ಕೊಟ್ಟು ನೀವು ಮತ್ತೆ ಹಾಫ್ ಡಬಲ್ ಕ್ರೋಶಾ, ಮತ್ತು ಸೂಜಿ ಮೇಲೆ ದಾರ, ಮತ್ತು ಬಟ್ಟೆಗೆ ಚುಚ್ಚಿ 3 ಒಳಗಡೆನೂ ಒಟ್ಟಿಗೆ ಇಳ್ಕೋಬೇಕು. ಇದು ಬಂದು ನಿಮಗೆ ಹಾಫ್ ಡಬಲ್ ಕ್ರೋಶಾ, ಮತ್ತು 1 ಚೈನ್, ಬೀಡ್ ತೊಗೊಂಡು ಮತ್ತು ಬೀಡ್ ಲಾಕ್ ಮಾಡಿ, ಮತ್ತು ಹಾಫ್ ಡಬಲ್ ಕ್ರೋಶಾ. ಎಷ್ಟು ದೂರ ಬರುತ್ತೆ ಅಷ್ಟು ದೂರ ಅದಕ್ಕೆ ಗ್ಯಾಪ್ ಕೊಟ್ಟು ಹಾಫ್ ಡಬಲ್ ಕ್ರೋಶಾ, ಮತ್ತು 1 ಚೈನ್, ಮತ್ತು ಕ್ರಿಸ್ಟಲ್. ಫ್ರೆಂಡ್ಸ್, ಪೂರ ಇದಕ್ಕೆ ಇದೇ ರೀತಿ ಸ್ಯಾರಿ ಪೂರ ನೀವು ಕ್ರಿಸ್ಟಲಲ್ಲೇ ಬೇಸ್ ಹಾಕ್ಕೊಂಡು ಹೋಗಬೇಕು. ಡಬಲ್ ಕ್ರೋಶಾ ಹಾಕ್ಕೊಂಡು ಕ್ರಿಸ್ಟಲ್ ಸೇರಿಸ್ಕೊಂಡು ಡಬಲ್ ಕ್ರೋಶಾ ಹಾಕ್ಕೊಂಡು ಹೋಗಬೇಕು. ಒಂದೇ ರೀತಿ 2 ಡಬಲ್ ಕ್ರೋಶಾ, ಮತ್ತು 1 ಚೈನ್, ಮತ್ತು ಬೀಡ್ ತೋರಿಸಿ ಬೀಡ್ ಲಾಕ್ ಮಾಡಿ, ಮತ್ತು ಡಬಲ್ ಕ್ರೋಶಾ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ನೋಡಿಕೊಂಡು ಡಬಲ್ ಕ್ರೋಶಾ. ಫ್ರೆಂಡ್ಸ್, ನಾನಿಂದು ಇಷ್ಟು ದೂರ ಹಾಕ್ಕೊಂಡಿದ್ದೀನಿ. ಹಾಫ್ ಡಬಲ್ ಕ್ರೋಶಾ ಹಾಕಿ 1 ಚೈನ್ ಹಾಕಿ ಬೀಡ್ ತೋರಿಸ್ಕೊಂಡು ಮತ್ತೆ 1 ಚೈನ್ ಹಾಕಿ ಮತ್ತೆ ಹಾಫ್ ಡಬಲ್ ಕ್ರೋಶಾ. ಪೂರಾ ಸಾರಿ ನೀವು ಬೇಸ್ ಏನಿದೆ ಅದನ್ನು ಪೂರಾ ಹೀಗೇ ಕಂಟಿನ್ಯೂ ಮಾಡಬೇಕು ನೀವು. ಮತ್ತು ಲಾಸ್ಟಿಗೆ 3 ಚೈನ್ ಹಾಕ್ಕೊಂಡು 1 2 3 3 ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಎಂಡ್ ಮಾಡಿ ಇದನ್ನು ಈ ರೀತಿ ತೆಗೆದುಬಿಟ್ರೆ ಇದು ಲಾಕ್ ಆಗುತ್ತೆ. ನಿಮಗೆ ಲಾಸ್ಟಲ್ಲಿ ಡಿಸೈನ್ ಎಲ್ಲ ಪೂರ ಕಂಪ್ಲೀಟ್ ಆದಮೇಲೆ, ಕುಚ್ಚುಕಟ್ಟೆಲ್ಲ ಆದಮೇಲೆ ಇದನ್ನು ತೆಗೆದು ಸ್ಟಿಕ್ ಮಾಡಬೇಕು. ಫ್ರೆಂಡ್ಸ್, ನಾನಿವಾಗ ಫಸ್ಟ್ ಸ್ಟೆಪ್ ಮುಗಿಸಿದ್ಮೇಲೆ ಸೆಕೆಂಡ್ ಸ್ಟೆಪ್ಗೆ ನಾನಿಲ್ಲಿ ಮಧ್ಯದಲ್ಲಿ ಈ ಡಬಲ್ ಕ್ರೋಶಾ ಹಾಕಿರೋದು ಮತ್ತು ಚೈನ್ ಹಾಕಿಟ್ಕೊಂಡಿದ್ದೀವಲ್ಲ ಅದ್ರ ಮಧ್ಯದಲ್ಲಿ ಇದೆಯಲ್ಲ ಓಲು, ಅಲ್ಲಿಂದ ನಾನು ಸೆಕೆಂಡ್ ಸ್ಟೆಪ್ಗೆ ಪಿಂಕ್ ಕಲರ್ ಥ್ರೆಡ್ ಯೂಸ್ ಮಾಡ್ತಿರೋದನ್ನ ತೆಗೆದು ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಫ್ರೆಂಡ್ಸ್, ಇದು ಕೂಡ ನಾನು 2 ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು, ಈಗ ನಾವು ಫಸ್ಟು 1 ಚೈನ್ ಹಾಕಿದ್ವಲ್ಲ, ಬೀಟ್ ತೋರ್ಸೋಕ್ಕಿಂತ ಮುಂಚೆ 1 ಚೈನ್ ಹಾಕಿದ್ವಲ್ಲ, ಆ ಚೈನಲ್ಲಿ ಹೋಗಿ ಸೂಜಿ ಮೇಲೆ ದಾರ ತಗೊಂಡು ಮತ್ತು 3 ಆಗುತ್ತೆ, 3 ಒಳಗಡೆನೂ ಒಟ್ಟಿಗೆ ತೆಗಿಬೇಕು. ಅದು ಕೂಡ ಹಾಫ್ ಡಬಲ್ ಕ್ರೋಶಾನೇ. ಮತ್ತು 1 2 3 3 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಈ ನೆಕ್ಸ್ಟ್ ಬೀಡ್ ಲಾಕ್ ಮಾಡಿದ್ವಲ್ಲ, ಬೀಡ್ ಲಾಕ್ ಮಾಡಿದ್ವಲ್ಲ ಇಲ್ಲಿ, ಆ ಲಾಕ್ ಒಳಗಡೆ ಹೋಗಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇವಾಗ ಈ ರೀತಿ 3 ಆಗುತ್ತೆ, 3 ಒಳಗಡೆನೂ ಒಟ್ಟಿಗೆ ತೆಗಿಬೇಕು. ಮತ್ತು ನೆಕ್ಸ್ಟು ಕೂಡ ಸೂಜಿ ಮೇಲೆ ದಾರ ತಗೊಂಡು ಈ 2 ಡಬಲ್ ಕ್ರೋಶಾ ಹಾಕಿದ್ವಲ್ಲ, ಹಾಫ್ ಡಬಲ್ ಕ್ರೋಶಾ ಹಾಕಿದ್ವಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಸೂಜಿ ಮೇಲೆ ದಾರ ತಗೊಂಡು ಬಂದು ಇಲ್ಲೂ ಕೂಡ 3 ಇದೆ, 3ರಲ್ಲೂ ಕೂಡ ಒಂದೇ ಸರಿ, ಅದು ಕೂಡ ಹಾಫ್ ಡಬಲ್ ಕ್ರೋಶಾ. ನೆಕ್ಸ್ಟು ಕೂಡ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಈ ಬೀಡ್ ತೋರ್ಸೋಕ್ಕಿಂತ ಮುಂಚೆ 1 ಚೈನ್ ಹಾಕ್ಕೊಂಡಿದ್ವಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಸೂಜಿ ಮೇಲೆ ದಾರ ತೊಗೊಂಡು ಈ 3 ಒಳಗಡೆನೂ ಒಂದು. ಫ್ರೆಂಡ್ಸ್, ಮತ್ತೆ 1 2 3 3 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ದಾರ, ಈ ಬೀಡ್ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಆ ಜಾಗದಲ್ಲಿ ಹೋಗಿ ಮತ್ತು 3 ಥ್ರೆಡ್ ತೊಗೊಂಡು
3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ಇಳ್ಕೊಂಡ್ರೆ ಬಂದು ಹಾಫ್ ಡಬಲ್ ಕ್ರೋಶಾ ಫ್ರೆಂಡ್ಸ್. ಮತ್ತು ಈ ಕಂಬ 2 ಮಧ್ಯದಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಮತ್ತು 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ಫ್ರೆಂಡ್ಸ್ ಇದೇ ರೀತಿ ನೀವು ಹಾಫ್ ಡಬಲ್ ಕ್ರೋಶಾ, ಇದಕ್ಕೂ ಕೂಡ ಸೆಕೆಂಡ್ ಸ್ಟೆಪ್ಗೂ ಹಾಫ್ ಡಬಲ್ ಕ್ರೋಶಾ ಫಿಲ್ ಮಾಡ್ಕೋಬೇಕು. ಸೇಮ್ ಇಲ್ಲಿ ನೋಡಿ, ಇಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ, 2 ಹಾಫ್ ಕ್ರೋಶಾ ಮಧ್ಯದಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ, ಮತ್ತು 2 ಚೈನ್ ಹಾಕಿ ಇಲ್ಲಿ ಬಂದು ನಾವು ಫಸ್ಟು ಬೀಡ್ ತೋರ್ಸೋಕ್ಕಿಂತ ಮುಂಚೆ ಒಂದು ಚೈನ್ ಹಾಕಿದ್ನಲ್ಲ, ಅಲ್ಲಿ ಬಂದು ಒಂದು ಹಾಫ್ ಡಬಲ್ ಕ್ರೋಶಾ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಮತ್ತು ಬೀಡ್ ಲಾಕ್ ಹಾಕಿದ್ಮೇಲೆ ಒಂದು ಚೈನಷ್ಟು ಗ್ಯಾಪ್ ಸಿಗುತ್ತೆ ಅಲ್ಲಿ ನಿಮಗೆ. ಆ ಚೈನ್ ಒಳಗಡೆ ಹೋಗಿ ಮತ್ತೆ ಹಾಫ್ ಡಬಲ್ ಕ್ರೋಶಾ, ಮತ್ತು ಈ 2 ಹಾಫ್ ಡಬಲ್ ಕ್ರೋಶಾ ಇದೆಯಲ್ಲ ಮಧ್ಯದಲ್ಲಿ, ಅಲ್ಲಿ ಬಂದು ಹಾಫ್ ಡಬಲ್ ಕ್ರೋಶಾ, ಮತ್ತು ಇಲ್ಲೂ ಬಂದು ನಾವು ಅದ್ರ ಪಕ್ಕದಲ್ಲಿ ಚೈನ್ ಹಾಕಿದ್ವಲ್ಲ ಅಲ್ಲೂ ಬಂದು ಹಾಫ್ ಡಬಲ್ ಕ್ರೋಶಾ. ಇದೇ ರೀತಿ ಫಿಲ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದು ನ್ಯೂ ಡಿಸೈನೇ ಅಂತ ಹೇಳ್ಬೋದು. ಹಾಗೆಯೇ ಇದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗನೂ ಮುಗಿಯುತ್ತೆ, ಅದೇ ರೀತಿ ಲುಕ್ಕು ಕೂಡ ಕೊಡುತ್ತೆ. ಆಮೇಲೆ ಇದೇ ಸೀರೆಗೆ ಅಂತಿಲ್ಲ, ಯಾವ ಸೀರೆಗಾದ್ರೂ ಚೆನ್ನಾಗಿ ಕಾಣಿಸುತ್ತೆ ಇದು. ಇದಕ್ಕೆ ಬೀಡ್ ಹಾಕೋದಕ್ಕಿಂತ ಕ್ರಿಸ್ಟಲ್ ಹಾಕಿದ್ರೇ ತುಂಬ ಚೆನ್ನಾಗಿ ಲುಕ್ ಕೊಡೋದು. ಮತ್ತು ಫ್ರೆಂಡ್ಸ್ ನಾನು ಈ ಪಿಂಕ್ ಕಲರ್ ಥ್ರೆಡ್ಡು ಕೂಡ 7 ಎಳೆನೇ ಸುತ್ಕೊಂಡಿದ್ದೀನಿ. ಫಸ್ಟ್ ಗ್ರೀನ್ ಹೆಂಗೆ 7 ಎಳೆ ಸುತ್ಕೊಂಡಿದ್ದೆ ಅದೇ ರೀತಿ 7 ಎಳೆ ದಾರನೇ ತೊಗೊಂಡಿದ್ದೀನಿ. ಇದು ಬಂದು ಥ್ರೆಡ್ ಒಂಚೂರು ದೊಡ್ಡದೇ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ನಾನು ಇದೇ ರೀತಿ ಪೂರಾ ಸಾರಿ ಕಂಟಿನ್ಯೂ ಮಾಡಿದ್ದೀನಿ ಲಾಸ್ಟ್ವರೆಗೂ. ಮತ್ತು ಇದನ್ನು 3 ಚೈನ್ ಹಾಕಿ ಕಟ್ ಮಾಡ್ಕೋತೀನಿ. ರೀತಿ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಗ್ರೀನ್ ಕಲರ್ ಥ್ರೆಡ್ ಯೂಸ್ ಮಾಡ್ತಿದ್ದೀನಿ. ಇಲ್ಲೇನು ಒಂದು ಡಬಲ್ ಕ್ರೋಶಾ ಮತ್ತು ಚೈನ್ ಹಾಕ್ಕೊಂಡಿದ್ವಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಒಂದು ನಾಟ್ ಹಾಕೋಬೇಕು. ನಾಟ್ ಹಾಕೊಂಡ್ಮೇಲೆ ಈ 3 ಚೈನ್ ಹಾಕಿದ್ವಲ್ಲ, ಕ್ರಿಸ್ಟಲ್ ಮೇಲೆ ಚೈನ್ ಬಂದಿದೆಯಲ್ಲ ಅದಕ್ಕೆ ಹೋಗಿ 2 ನಾಟ್ ಅಂದರೆ ಸಿಂಗಲ್ ಕ್ರೋಶಾ, 2 ಸಿಂಗಲ್ ಕ್ರೋಶಾ, ಮತ್ತು ಇಲ್ಲಿಂದ ಆರ್ಚ್ ಫಿಲ್ ಮಾಡಬೇಕು. 3 ಇದು ಹಾಫ್ ಡಬಲ್ ಕ್ರೋಶಾ ಹಾಕಿದ್ವಲ್ಲ ಅದನ್ನು ಬಿಟ್ಟು ನೆಕ್ಸ್ಟು ಈ ಕ್ರಿಸ್ಟಲ್ ಮೇಲೆ 3 ಚೈನ್ ಹಾಕಿದ್ವಲ್ಲ ಅಲ್ಲೂ ಹೋಗಿ ಆರ್ಚ್ ಫಿಲ್ ಮಾಡಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಆ ಚೈನ್ ಒಳಗಡೆ ಹಾಕಿ ಮತ್ತೆ ದಾರ ತೊಗೊಂಡು 3ರಲ್ಲಿ 2ರಲ್ಲಿ 1 ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರ 3 ಆಗುತ್ತೆ, 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ಆ 3 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ಥ್ರೆಡ್ ತೊಗೊಂಡು ಮತ್ತು 3 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ಈ 3 ಚೈನ್ ಹಾಕಿದ್ವಿ ಅದರೊಳಗಡೆ ಹೋಗಿ ತೊಗೊಂಡು ಥ್ರೆಡ್ ತೊಗೊಂಡು 2ರಲ್ಲಿ 1 ಫ್ರೆಂಡ್ಸ್ ನಾನು ಈ ರೀತಿ 4 ಕಂಬ ಹಾಕ್ಕೊಂಡಿದ್ದೀನಿ. 4 ಕಂಬ ಹಾಕ್ಕೊಂಡ್ಮೇಲೆ ಅಂದರೆ 4 ಡಬಲ್ ಕ್ರೋಶಾ, 1 ಬೀಡ್ ಪೋಣಿಸ್ಬೇಕು. ಇದು ಮೀಡಿಯಮ್ ಸೈಜ್ ಬೀಡು, 3 mm ರೌಂಡ್ ಬೀಡ್ ತೋರಿಸಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಬೀಡ್ ಲಾಕ್ ಏನು ಮಾಡ್ತಿಲ್ಲ ನಾನಿಲ್ಲಿ, ಡೈರೆಕ್ಟ್ ಸೂಜಿ ಮೇಲೆ ದಾರ ತೊಗೋತಿದ್ದೀನಿ. ಮತ್ತು ಈ 3 ಚೈನ್ ಏನಿದೆ ಅದರೊಳಗಡೆ ಹೋಗಿ ಮತ್ತೆ ಥ್ರೆಡ್ ತೊಗೊಂಡು 3 2ರಲ್ಲಿ 1 ಫ್ರೆಂಡ್ಸ್ ಇದೇ ರೀತಿ ಇಲ್ಲಿ 5 ಮತ್ತು ಡಬಲ್ ಕ್ರೋಶಾ ತೊಗೋಬೇಕು. ಒಟ್ಟು ನಿಮಗೆ 11 ಬರುತ್ತೆ. 3 4 5 ಒಟ್ಟು ನಿಮಗೆ 9 ಡಬಲ್ ಕ್ರೋಶಾ ಬರುತ್ತೆ ನೋಡಿ ಈ ರೀತಿ ಫ್ರೆಂಡ್ಸ್. ಆಮೇಲೆ
ಕ್ರಿಸ್ಟಲ್ ಮೇಲೆ ಚೈನ್ ಹಾಕಿದ್ವಲ್ಲ 3 ಚೈನು, ಅಲ್ಲಿ ಹೋಗಿ ಒಂದು ನಾಟ್ ಅಂದರೆ ಸಿಂಗಲ್ ಕ್ರೋಶ, 1 2 ಸಿಂಗಲ್ ಕ್ರೋಶ. ಮತ್ತು ನೆಕ್ಸ್ಟು ಡಬಲ್ ಕ್ರೋಶ. ಏನು ಬೀಡು ಕ್ರಿಸ್ಟಲ್ ಹಾಕಿದ್ದೀವಲ್ಲ ಅದ್ರ ಮೇಲೆ 3 ಚೈನ್ ಇದೆಯಲ್ಲ ಅದ್ರ ಮೇಲೇ ಡಬಲ್ ಕ್ರೋಶ ತಗೋಬೇಕು. 2 3 4 4 ಡಬಲ್ ಕ್ರೋಶ ಹಾಕಿ ಒಂದು ಬೀಡ್ ತೋರಿಸಿ, ಮತ್ತು ಇನ್ನು ಮುಂದೆ 5 ಡಬಲ್ ಕ್ರೋಶ. 1 2 3 4 5 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಈ 3 ಹಾಫ್ ಡಬಲ್ ಕ್ರೋಶ ಬಿಟ್ಟು ಪಕ್ಕದಲ್ಲಿ ಹೋಗಿ ಒಂದು ನಾಟು ಮತ್ತೊಂದು ನಾಟು ಅಂದರೆ ಸಿಂಗಲ್ ಕ್ರೋಶ. ಮತ್ತು ನೆಕ್ಸ್ಟ್ ಆರ್ಚ್ ಕಂಟಿನ್ಯೂ. ಇಲ್ಲೂ ಕೂಡ ಅದೇ ರೀತಿ 4 ಕಂಬ ಡಬಲ್ ಕ್ರೋಶ ಫಿಲ್ ಮಾಡಿ 4 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕಿ ಮತ್ತು 5 ಡಬಲ್ ಕ್ರೋಶ ಫಿಲ್ ಮಾಡಬೇಕು. ನಾಲ್ಕಾಗಿದೆ. ಈಗ ಒಂದು ಬೀಡು. ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿದೆ ಡಿಸೈನು, ಮತ್ತು ನೋಡೋಕ್ಕೂ ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದೇ ಸೀರೆ ಅಂತಿಲ್ಲ, ಎಲ್ಲ ಸೀರೆಗೂ ಕೂಡ ಮ್ಯಾಚ್ ಆಗುತ್ತೆ ಇದು ಡಿಸೈನು. ತ್ರೀ 4 5 ನೆಕ್ಸ್ಟು ಇದು ಬಿಟ್ಟು ಹಾಫ್ ಡಬಲ್ ಕ್ರೋಶ ಬಿಟ್ಟು ನೆಕ್ಸ್ಟ್ ಬೀಡ್ ಇದೆಯಲ್ಲ ಅದ್ರ ಮೇಲ್ಗಡೆ ಚೈನಲ್ಲಿ 2 ನಾಟ್. ಫ್ರೆಂಡ್ಸ್, ಈ ರೀತಿ ನೆಕ್ಸ್ಟು 2 ಹಾಫ್ ಕ್ರೋಶ ಹಾಕ್ಕೊಂಡು 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಫ್ರೆಂಡ್ಸ್, ಈ ರೀತಿ 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಬೀಡ್ ಏನಿದೆ ಅದ್ರ ಮೇಲ್ಗಡೆ ಚೈನಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಈ ಹಾಫ್ ಡಬಲ್ ಕ್ರೋಶ ಹಾಕಿದ್ವಲ್ಲ ಅದರಲ್ಲಿ ಹೋಗಿ ಒಂದು ನಾಟ್ ಹಾಕಿ ಇದು ಎಂಡ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು 1 2 3 3 ಚೈನ್ ಹಾಕಿ ಇದು ಕಟ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದಿಷ್ಟೇ ಡಿಸೈನ್ ಬಂದು ಇಲ್ಲಿ ಕುಚ್ಚು ಕಟ್ಟಬೇಕು. ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಫಿನಿಶಿಂಗ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಕುಚ್ಚು ಕಟ್ಟಿ ಎಲ್ಲ ಆಗಿದೆ. ಪೂರ ಆರ್ಚ್ ಫಿಲ್ ಮಾಡಿದ್ಮೇಲೆ ಕುಚ್ಚು ಕಟ್ಟಿದ್ದೀನಿ. ಇದು ಬಂದು 75 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕ್ಯೂಟಾಗಿದೆ ಮತ್ತು ಪುಟ್ಟಾಗೂ ಇದೆ ಡಿಸೈನ್. ಇದು ನಮಗೆ 3 ಸ್ಟೆಪ್ ಬಂದ್ರೂ ಇದು ದೊಡ್ಡದು ಡಿಸೈನ್ ಅನಿಸಲ್ಲ, ಪುಟ್ಟಾಗಿದೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.